ಈ ಮುಖ್ಯಮಂತ್ರಿ ನಿವಾಸದ ಬಳಿ ನಿಂಬೆಹಣ್ಣು ಮತ್ತು ಸತ್ತುಕೋಳಿ ಸಿಕ್ಬಿಟ್ಟಿದೆ ಅಂತೆ ನೋಡಿ. ಇಷ್ಟೆಲ್ಲ ಒಂದು ಕಡೆಯಲ್ಲಿ ಸಿ ಎಂ ಆದರೂ, ಇನ್ನೊಂದು ಕಡೆಯಲ್ಲಿ ಕೃತಜ್ಞತಾ ಕಾರ್ಯಕ್ರಮಗಳು, ಇದ್ರ ಮಧ್ಯದಲ್ಲಿ ನಿಂಬೆಹಣ್ಣು ಮತ್ತು ಸತ್ತುಕೋಳಿ ಇವ್ರ ಮನೆ ಹತ್ರ ಸಿಕ್ಕಿರೋದಂತೆ. ಅದಕ್ಕೇನೋ ವಾಮಾಚಾರ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಹಾಗೆ ಹಿಂಗೆ ಅಂತ ಚರ್ಚೆಗಳಾಗ್ತಾ ಇದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ಮನೆಯ ಹಿಂಭಾಗದ ರಸ್ತೆಯಲ್ಲಿ ನಾಟಿ ಕೋಳಿಯ ಕತ್ತು ಕುಯ್ದು ಹಾಕಿರೋದು ಹಾಗೂ 3 ನಿಂಬೆಹಣ್ಣು ಇಟ್ಟಿರೋದು ಭಾನುವಾರ ಮಧ್ಯಾಹ್ನ ಕಂಡು ಬಂದಿದೆ. ಮುಖ್ಯಮಂತ್ರಿ ಮನೆಯ ಬಳಿ ಕೂಡು ರಸ್ತೆ ಇದ್ದು ಆ ರಸ್ತೆಯ ಬದಿಯಲ್ಲಿ ವೃತ್ತಾಕಾರ ಹಾಕಿ ನಾಟಿ ಕೋಳಿ ಕೊಯ್ದು ಹಾಕಲಾಗಿತ್ತು. ಅದರ ಪಕ್ಕ ನಿಂಬೆಹಣ್ಣು ಹಾಕಲಾಗಿತ್ತು. ಕೋಳಿ ತಲೆಯನ್ನ ನಾಯಿ ಎತ್ಕೊಂಡು ಹೋಗಿದೆ. ಆ ಮಾರ್ಗದಲ್ಲಿ ತೆರಳಿದ ವಾಹನ ಚಾಲಕರು ಹಾಗೂ ಸವಾರರು ಕುತೂಹಲದಿಂದ ಅದನ್ನು ವೀಕ್ಷಿಸ್ತಾ ಇದ್ರು. ವಾಮಾಚಾರ ನಡೆಸಲಾಗಿದೆ ಅಂತ ಶಂಕೆ ವ್ಯಕ್ತಪಡಿಸಿ ಸ್ಥಳೀಯರೊಬ್ಬರು ನೀಡಿದ ಮಾಹಿತಿ ಮೇರೆಗೆ ಸ್ಥಳಕ್ಕೆ ತೆರಳಿ ಪರಿಶೀಲಿಸಬೇಕಾಯಿತು. ಕೋಳಿಯನ್ನು ಸ್ಥಳದಿಂದ ತೆಗೆದುಹಾಕಲಾಗಿದೆ. ಶನಿವಾರ ತಡರಾತ್ರಿ ಕೃತ್ಯ ಎಸಗಿರುವಂಥ ಸಾಧ್ಯತೆ ಇದೆ. ಕಿಡಿಗೇಡಿಗಳ ಪತ್ತೆಗೆ ಆ ಮಾರ್ಗದಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಗಳನ್ನು ಪರಿಶೀಲಿಸಲಾಗ್ತಾ ಇದೆ ಅಂತ ಪೊಲೀಸರು ಕೂಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇನ್ನು ನಿನ್ನೆಲ್ಲ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡ್ ಬಂತು ಅನ್ನೋದನ್ನು ಕಾರ್ಯಕರ್ತರು ಸಂಭ್ರಮದಿಂದ ಹೇಳ್ಕೊಂಡಿದ್ದಾರೆ. ಇದೇ ರೀತಿ ಕಾರ್ಯಕ್ರಮಗಳು ನಡೀತಾ ಇರಲಿ, ಡಿ ಕೆ ಶಿವಕುಮಾರ್ ಅವರು ಉತ್ತಮವಾದಂಥ ಕೆಲಸಗಳನ್ನು ಮಾಡಲಿ, ಜನರಿಗೆ ರೀಚ್ ಆಗುವಂಥ ಕೆಲಸವನ್ನು ಮಾಡಲಿ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ.